ಅಧಿಕಾರಿಗಳು ರನ್ಯಾ ರಾವ್ ತನಿಖೆ ನಡೆಸ್ತಾ ಇದ್ದಾರೆ. ಬೆಕ್ಕಿ ಆಳ್ತಾ ಇದ್ದಾರೆ ರನ್ಯಾ ರಾವ್. ನಾನು ಬಲಿಪಶು ಆಗಿದ್ದೀನಿ, ನನ್ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನೋದನ್ನ ಬಿಟ್ಟು ಬೇರೆ ಏನನ್ನೂ ಹೇಳ್ತಾ ಇಲ್ಲ. ಡಿಆರ್ಐ ಕಸ್ಟಡಿಯಲ್ಲಿ ರನ್ಯಾ ರಾವ್ ಕಣ್ಣೀರ ಧಾರೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಬೆಕ್ಕಿ ಆಳ್ತಾ ಇದ್ದಾರಷ್ಟೇ ರನ್ಯಾ ರಾವ್. ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗ್ಬಿಟ್ಟಿದ್ದೀನಿ, ಇಷ್ಟನ್ನೇ ತನಿಖಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ರನ್ಯಾ. ನಾನು ಈ ಹಿಂದೆ ಈ ರೀತಿ ಮಾಡಿಲ್ಲ ಅಂತ ರನ್ಯಾ ರಾವ್ ಹೇಳ್ತಾ ಇದ್ದಾರೆ. ಆಕೆಯ ಪ್ರತಿಯೊಂದು ಟ್ರಿಪ್ಗಳ ಕುರಿತಾಗಿ, ಆಕೆಯ ಪ್ರತಿಯೊಂದು ನಡೆಯ ಕುರಿತಾಗಿ, ಆಕೆಯ ಪ್ರತಿಯೊಂದು ಕಾಂಟ್ಯಾಕ್ಟ್ಗಳ ಕುರಿತಾಗಿ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ, ಯಾರು ನಿಮ್ಮ ಮೂಲಕ ಇದನ್ನ ಮಾಡಿಸ್ತಾ ಇದ್ದಾರೆ, ಅಥವಾ ನೀವು ಯಾರಿಗೆ ವರ್ಕ್ ಮಾಡ್ತಾ ಇದ್ದೀರಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ರನ್ಯಾ ರಾವ್ ನನ್ನನ್ನ ಯಾರೋ ಬಲವಂತ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ, ಬಿಕ್ಕಿ ಅಳ್ತಾ ಇದ್ದಾರೆ ಅನ್ನೋಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಂದ್ರೆ ಅವ್ರ ಹಿಂದೆ ಇನ್ಯಾರಿದ್ದಾರೆ, ಅವ್ರ ಹೆಸರು ಹೇಳೋದಕ್ಕೆ ಅವ್ರು ಹೆದರ್ಕೋತಾ ಇದ್ದಾರಾ? ಹೇಗ್ ನಡೀತಾ ಇದೆ, ಯಾವ ಆಯಾಮಗಳಲ್ಲಿ ನಡೀತಾ ಇದೆ ತನಿಖೆ? ಲಕ್ಷ್ಮಿ, ಏನು ಡಿಆರ್ಐ ಅಧಿಕಾರಿಗಳ 3 ದಿನಗಳ ಕಸ್ಟಡಿ ಇವತ್ತಿಗೆ ಎಂಡ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ 3 ದಿನದಿಂದಲೂ ಸಹ ನಾವು ಯಾವುದೇ ರೀತಿಯ ಸರಿಯಾಗಿ ವಿಚಾರಣೆಗೆ ಒಂದು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಡಿಆರ್ಐ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ನಾನು ಟ್ರ್ಯಾಪ್ ಆಗಿದ್ದೀನಿ, ನನ್ನ ಈ ಬ್ಲಾಕ್ ಮಾಡಿ ಈ ರೀತಿಯಾಗಿ ನನ್ನ ಕಡೆಯಿಂದ ಚಿನ್ನವನ್ನು ತರಿಸ್ಕೊಂಡಿದ್ದಾರೆ, ಇದೇ ಮೊದಲ ಸರಿ ನಾನು ತಗೊಂಡು ಬಂದಿರೋ ಅನ್ನೋ ಉತ್ತರವನ್ನು ಮಾತ್ರ ನಾವು ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ಕಸ್ಟಡಿಗೆ ಇಟ್ಕೊಳ್ಬೇಕಾದ್ರೆ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಸೂಚಿಸಿತ್ತು ರನ್ಯಾ ರಾವ್ ಅವರಿಗೆ, ನೀವು ವಿಚಾರಣೆಗೆ ಸ್ಪಂದಿಸಬೇಕು, ಇಲ್ಲದೆ ಹೋದ್ರೆ ಮತ್ತೆ ನನ್ನ ಕಸ್ಟಡಿಗೆ ಕೊಡ್ತೀವಿ ಅಂತ ಹೇಳಿ. ಇವತ್ತು ಅದೇ ವಿಚಾರಗಳನ್ನ ಇಟ್ಕೊಂಡು ಕೂಡಲೇ ಆಕೆಯನ್ನು ಮತ್ತೆ ಕಸ್ಟಡಿಗೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ಆಕೆಯಿಂದ ಲ್ಯಾಪ್ಟಾಪ್ ಮತ್ತೆ ಫೋನ್ ಅನ್ನು ಏನು ವಶಪಡಿಸಿಕೊಳ್ಳಲಾಗಿತ್ತು ಅದರಲ್ಲಿರೋ ಮಾಹಿತಿ ತುಂಬಾ ಕ್ರೂಷಿಯಲ್ ಆಗಿತ್ತು. ಈಗ ಅದನ್ನ ಆಧರಿಸಿ ತನಿಖೆಯನ್ನ ಮಾಡೋದಕ್ಕೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ತನಿಖೆ ನಡೆಸ್ತಾ ಇದ್ದಾರೆ. ಬೆಕ್ಕಿ ಆಳ್ತಾ ಇದ್ದಾರೆ ರನ್ಯಾ ರಾವ್. ನಾನು ಬಲಿಪಶು ಆಗಿದ್ದೀನಿ, ನನ್ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನೋದನ್ನ ಬಿಟ್ಟು ಬೇರೆ ಏನನ್ನೂ ಹೇಳ್ತಾ ಇಲ್ಲ. ಡಿಆರ್ಐ ಕಸ್ಟಡಿಯಲ್ಲಿ ರನ್ಯಾ ರಾವ್ ಕಣ್ಣೀರ ಧಾರೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಬೆಕ್ಕಿ ಆಳ್ತಾ ಇದ್ದಾರಷ್ಟೇ ರನ್ಯಾ ರಾವ್. ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗ್ಬಿಟ್ಟಿದ್ದೀನಿ, ಇಷ್ಟನ್ನೇ ತನಿಖಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ರನ್ಯಾ. ನಾನು ಈ ಹಿಂದೆ ಈ ರೀತಿ ಮಾಡಿಲ್ಲ ಅಂತ ರನ್ಯಾ ರಾವ್ ಹೇಳ್ತಾ ಇದ್ದಾರೆ. ಆಕೆಯ ಪ್ರತಿಯೊಂದು ಟ್ರಿಪ್ಗಳ ಕುರಿತಾಗಿ, ಆಕೆಯ ಪ್ರತಿಯೊಂದು ನಡೆಯ ಕುರಿತಾಗಿ, ಆಕೆಯ ಪ್ರತಿಯೊಂದು ಕಾಂಟ್ಯಾಕ್ಟ್ಗಳ ಕುರಿತಾಗಿ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ, ಯಾರು ನಿಮ್ಮ ಮೂಲಕ ಇದನ್ನ ಮಾಡಿಸ್ತಾ ಇದ್ದಾರೆ, ಅಥವಾ ನೀವು ಯಾರಿಗೆ ವರ್ಕ್ ಮಾಡ್ತಾ ಇದ್ದೀರಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ರನ್ಯಾ ರಾವ್ ನನ್ನನ್ನ ಯಾರೋ ಬಲವಂತ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ, ಬಿಕ್ಕಿ ಅಳ್ತಾ ಇದ್ದಾರೆ ಅನ್ನೋಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಂದ್ರೆ ಅವ್ರ ಹಿಂದೆ ಇನ್ಯಾರಿದ್ದಾರೆ, ಅವ್ರ ಹೆಸರು ಹೇಳೋದಕ್ಕೆ ಅವ್ರು ಹೆದರ್ಕೋತಾ ಇದ್ದಾರಾ? ಹೇಗ್ ನಡೀತಾ ಇದೆ, ಯಾವ ಆಯಾಮಗಳಲ್ಲಿ ನಡೀತಾ ಇದೆ ತನಿಖೆ? ಲಕ್ಷ್ಮಿ, ಏನು ಡಿಆರ್ಐ ಅಧಿಕಾರಿಗಳ 3 ದಿನಗಳ ಕಸ್ಟಡಿ ಇವತ್ತಿಗೆ ಎಂಡ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ 3 ದಿನದಿಂದಲೂ ಸಹ ನಾವು ಯಾವುದೇ ರೀತಿಯ ಸರಿಯಾಗಿ ವಿಚಾರಣೆಗೆ ಒಂದು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಡಿಆರ್ಐ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ನಾನು ಟ್ರ್ಯಾಪ್ ಆಗಿದ್ದೀನಿ, ನನ್ನ ಈ ಬ್ಲಾಕ್ ಮಾಡಿ ಈ ರೀತಿಯಾಗಿ ನನ್ನ ಕಡೆಯಿಂದ ಚಿನ್ನವನ್ನು ತರಿಸ್ಕೊಂಡಿದ್ದಾರೆ, ಇದೇ ಮೊದಲ ಸರಿ ನಾನು ತಗೊಂಡು ಬಂದಿರೋ ಅನ್ನೋ ಉತ್ತರವನ್ನು ಮಾತ್ರ ನಾವು ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ಕಸ್ಟಡಿಗೆ ಇಟ್ಕೊಳ್ಬೇಕಾದ್ರೆ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಸೂಚಿಸಿತ್ತು ರನ್ಯಾ ರಾವ್ ಅವರಿಗೆ, ನೀವು ವಿಚಾರಣೆಗೆ ಸ್ಪಂದಿಸಬೇಕು, ಇಲ್ಲದೆ ಹೋದ್ರೆ ಮತ್ತೆ ನನ್ನ ಕಸ್ಟಡಿಗೆ ಕೊಡ್ತೀವಿ ಅಂತ ಹೇಳಿ. ಇವತ್ತು ಅದೇ ವಿಚಾರಗಳನ್ನ ಇಟ್ಕೊಂಡು ಕೂಡಲೇ ಆಕೆಯನ್ನು ಮತ್ತೆ ಕಸ್ಟಡಿಗೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ಆಕೆಯಿಂದ ಲ್ಯಾಪ್ಟಾಪ್ ಮತ್ತೆ ಫೋನ್ ಅನ್ನು ಏನು ವಶಪಡಿಸಿಕೊಳ್ಳಲಾಗಿತ್ತು ಅದರಲ್ಲಿರೋ ಮಾಹಿತಿ ತುಂಬಾ ಕ್ರೂಷಿಯಲ್ ಆಗಿತ್ತು. ಈಗ ಅದನ್ನ ಆಧರಿಸಿ ತನಿಖೆಯನ್ನ ಮಾಡೋದಕ್ಕೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ತನಿಖೆ ನಡೆಸ್ತಾ ಇದ್ದಾರೆ. ಬೆಕ್ಕಿ ಆಳ್ತಾ ಇದ್ದಾರೆ ರನ್ಯಾ ರಾವ್. ನಾನು ಬಲಿಪಶು ಆಗಿದ್ದೀನಿ, ನನ್ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನೋದನ್ನ ಬಿಟ್ಟು ಬೇರೆ ಏನನ್ನೂ ಹೇಳ್ತಾ ಇಲ್ಲ. ಡಿಆರ್ಐ ಕಸ್ಟಡಿಯಲ್ಲಿ ರನ್ಯಾ ರಾವ್ ಕಣ್ಣೀರ ಧಾರೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಬೆಕ್ಕಿ ಆಳ್ತಾ ಇದ್ದಾರಷ್ಟೇ ರನ್ಯಾ ರಾವ್. ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗ್ಬಿಟ್ಟಿದ್ದೀನಿ, ಇಷ್ಟನ್ನೇ ತನಿಖಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ರನ್ಯಾ. ನಾನು ಈ ಹಿಂದೆ ಈ ರೀತಿ ಮಾಡಿಲ್ಲ ಅಂತ ರನ್ಯಾ ರಾವ್ ಹೇಳ್ತಾ ಇದ್ದಾರೆ.
ಆಕೆಯ ಪ್ರತಿಯೊಂದು ಟ್ರಿಪ್ಗಳ ಕುರಿತಾಗಿ, ಆಕೆಯ ಪ್ರತಿಯೊಂದು ನಡೆಯ ಕುರಿತಾಗಿ, ಆಕೆಯ ಪ್ರತಿಯೊಂದು ಕಾಂಟ್ಯಾಕ್ಟ್ಗಳ ಕುರಿತಾಗಿ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ, ಯಾರು ನಿಮ್ಮ ಮೂಲಕ ಇದನ್ನ ಮಾಡಿಸ್ತಾ ಇದ್ದಾರೆ, ಅಥವಾ ನೀವು ಯಾರಿಗೆ ವರ್ಕ್ ಮಾಡ್ತಾ ಇದ್ದೀರಿ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ರನ್ಯಾ ರಾವ್ ನನ್ನನ್ನ ಯಾರೋ ಬಲವಂತ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಂದ್ರೆ ಅವ್ರ ಹಿಂದೆ ಇನ್ಯಾರಿದ್ದಾರೆ, ಅವ್ರ ಹೆಸರು ಹೇಳೋದಕ್ಕೆ ಅವ್ರು ಹೆದರ್ಕೋತಾ ಇದ್ದಾರಾ? ಹೇಗ್ ನಡೀತಾ ಇದೆ, ಯಾವ ಯಾವ ಆಯಾಮಗಳಲ್ಲಿ ನಡೀತಾ ಇದೆ ತನಿಖೆ? ಲಕ್ಷ್ಮಿ, ಏನು ಡಿಆರ್ಐ ಅಧಿಕಾರಿಗಳ 3 ದಿನಗಳ ಕಸ್ಟಡಿ ಇವತ್ತಿಗೆ ಎಂಡ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ 3 ದಿನದಿಂದಲೂ ಸಹ ನಾವು ಯಾವುದೇ ರೀತಿಯ ಸರಿಯಾಗಿ ವಿಚಾರಣೆಗೆ ಒಂದು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಡಿಆರ್ಐ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ನಾನು ಟ್ರ್ಯಾಪ್ ಆಗಿದ್ದೀನಿ, ಈ ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾಗಿ ನನ್ನ ಕಡೆಯಿಂದ ಚಿನ್ನವನ್ನು ತರಿಸ್ಕೊಂಡಿದ್ದಾರೆ, ಇದೇ ಮೊದಲ ಸರಿ ನಾನು ತಗೊಂಡು ಬಂದಿರೋ ಅನ್ನೋ ಉತ್ತರವನ್ನು ಮಾತ್ರ ನಾವು ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ಕಸ್ಟಡಿ ಇಟ್ಕೊಳ್ಬೇಕಾದ್ರೆ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಸೂಚಿಸಿತ್ತು, ರಣ್ಯಾ ರಾವ್ ಅವರಿಗೆ ನೀವು ವಿಚಾರಣೆಗೆ ಸ್ಪಂದಿಸಬೇಕು, ಇಲ್ಲದೆ ಹೋದ್ರೆ ಮತ್ತೆ ನನ್ನ ಕಸ್ಟಡಿಗೆ ಕೊಡ್ತೀವಿ ಅಂತ ಹೇಳಿ. ಇವತ್ತು ಅದೇ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಕಸ್ಟಡಿಗೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ಆಕೆಯಿಂದ ಲ್ಯಾಪ್ಟಾಪ್ ಮತ್ತೆ ಫೋನ್ ಅನ್ನು ಏನು ವಶಪಡಿಸಿಕೊಳ್ಳಲಾಗಿತ್ತು ಅದರಲ್ಲಿರೋ ಮಾಹಿತಿ ತುಂಬಾ ಕ್ರೂಷಿಯಲ್ ಆಗಿತ್ತು. ಈಗ ಅದನ್ನ ಆಧರಿಸಿ ತನಿಖೆಯನ್ನ ಮಾಡೋದಕ್ಕೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್, ಡೀಟೇಲ್ಸ್ಗಾಗಿ. ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ತನಿಖೆ ನಡೆಸ್ತಾ ಇದ್ದಾರೆ. ಬೆಕ್ಕೆ ಬೆಕ್ಕೆ ಆಳ್ತಾ ಇದ್ದಾರೆ ರನ್ಯಾ ರಾವ್. ನಾನು ಬಲಿಪಶು ಆಗಿದ್ದೀನಿ, ನನ್ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನೋದನ್ನ ಬಿಟ್ಟು ಬೇರೆ ಏನನ್ನೂ ಹೇಳ್ತಾ ಇಲ್ಲ. ಡಿಆರ್ಐ ಕಸ್ಟಡಿಯಲ್ಲಿ ರನ್ಯಾ ರಾವ್ ಕಣ್ಣೀರ ಧಾರೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಬೆಕ್ಕಿ ಬೆಕ್ಕಿ ಆಳ್ತಾ ಇದ್ದಾರಷ್ಟೇ ರನ್ಯಾ ರಾವ್. ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗ್ಬಿಟ್ಟಿದ್ದೀನಿ, ಇಷ್ಟನ್ನೇ ತನಿಖಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ರನ್ಯಾ. ನಾನು ಈ ಹಿಂದೆ ಈ ರೀತಿ ಮಾಡಿಲ್ಲ ಅಂತ ರನ್ಯಾ ರಾವ್ ಹೇಳ್ತಾ ಇದ್ದಾರೆ. ಆಕೆಯ ಪ್ರತಿಯೊಂದು ಟ್ರಿಪ್ಗಳ ಕುರಿತಾಗಿ, ಆಕೆಯ ಪ್ರತಿಯೊಂದು ನಡೆಯ ಕುರಿತಾಗಿ, ಆಕೆಯ ಪ್ರತಿಯೊಂದು ಕಾಂಟ್ಯಾಕ್ಟ್ಗಳ ಕುರಿತಾಗಿ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ, ಯಾರು ನಿಮ್ಮ ಮೂಲಕ ಇದನ್ನ ಮಾಡಿಸ್ತಾ ಇದ್ದಾರೆ, ಅಥವಾ ನೀವು ಯಾರಿಗೆ ವರ್ಕ್ ಮಾಡ್ತಾ ಇದ್ದೀರಿ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ರನ್ಯಾ ರಾವ್ ನನ್ನನ್ನ ಯಾರೋ ಬಲವಂತ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಅನ್ನೋಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಂದ್ರೆ ಅವ್ರ ಹಿಂದೆ ಇನ್ಯಾರಿದ್ದಾರೆ, ಅವ್ರ ಹೆಸರು ಹೇಳೋದಕ್ಕೆ ಅವ್ರು ಹೆದರ್ಕೋತಾ ಇದ್ದಾರಾ? ಹೇಗ್ ನಡೀತಾ ಇದೆ, ಯಾವ ಯಾವ ಆಯಾಮಗಳಲ್ಲಿ ನಡೀತಾ ಇದೆ ತನಿಖೆ? ಲಕ್ಷ್ಮಿ, ಏನು ಡಿಆರ್ಐ ಅಧಿಕಾರಿಗಳ 3 ದಿನಗಳ ಕಸ್ಟಡಿ ಇವತ್ತಿಗೆ ಎಂಡ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ 3 ದಿನದಿಂದಲೂ ಸಹ ನಾವು ಯಾವುದೇ ರೀತಿಯ ಸರಿಯಾಗಿ ವಿಚಾರಣೆಗೆ ಒಂದು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಡಿಆರ್ಐ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ನಾನು ಟ್ರ್ಯಾಪ್ ಆಗಿದ್ದೀನಿ, ಈ ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾಗಿ ನನ್ನ ಕಡೆಯಿಂದ ಚಿನ್ನವನ್ನು ತರಿಸ್ಕೊಂಡಿದ್ದಾರೆ, ಇದೇ ಮೊದಲ ಸರಿ ನಾನು ತಗೊಂಡು ಬಂದಿರೋ ಅನ್ನೋ ಉತ್ತರವನ್ನು ಮಾತ್ರ ನಾವು ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ